ರೈತ ಬಾಂಧವರೇ, ನೀವೇನಾದರೂ ಯೂರಿಯಾವನ್ನು ಬಳಸ್ತಿದ್ದೀರಾ? ಹಾಗಾದರೆ ಈ ಮಾಹಿತಿ ನಿಮಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗ ಕರ್ನಾಟಕದಲ್ಲಿ ಯೂರಿಯಾ ವಿತರಣೆಗೆ ಹೊಸ ವ್ಯವಸ್ಥೆ ಬಂದಿದೆ. ಅದುವೇ ಯೂರಿಯಾ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಈ ಒಂದು ವ್ಯವಸ್ಥೆಯ ಪ್ರಕಾರ ನೀವು ಮೊದಲು ಖರೀದಿಸಿದ ಹಾಗೆ ಎಷ್ಟು ಬೇಕೋ ಅಷ್ಟು ಯೂರಿಯಾವನ್ನು ಈಗ ಖರೀದಿಸಲು ಆಗುವುದಿಲ್ಲ. ಸರ್ಕಾರ ನಿಗದಿಪಡಿಸಿದಷ್ಟೇ ಯೂರಿಯಾವನ್ನು ನೀವು ಖರೀದಿಸಬೇಕಾಗ್ತದೆ. ಇದನ್ನು ಹಂತವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೀವು FID ಅಥವಾ ಫ್ರೂಟ್ಸ್ ID ಅನ್ನು ಮಾಡಿಸಬೇಕಾಗ್ತದೆ. ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಈ ಒಂದು ಐಡಿಯನ್ನು ಮಾಡಿಸಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ಮತ್ತು ನಿಮ್ಮ ಒಂದು ದಾಖಲಾತಿಗಳಿಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. FID ಅಥವಾ ಫ್ರೂಟ್ಸ್ ID ಒಂದು ರಚನೆ ಆದ ನಂತರ ನೀವು ಅಂಗಡಿ ಅಥವಾ ಗೊಬ್ಬರದ ಅಂಗಡಿಗೆ ಹೋಗಬೇಕಾಗ್ತದೆ. ಆ ಗೊಬ್ಬರದ ಅಂಗಡಿಯವರು ನಿಮ್ಮ ಒಂದು ಫ್ರೂಟ್ಸ್ ಐಡಿಯನ್ನು ಸರ್ಕಾರದ ಯೂರಿಯಾ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಒಂದು ಪೋರ್ಟಲ್ನಲ್ಲಿ ನಮೂದಿಸಿ ನಿಮಗೆ ಎಷ್ಟು ಯೂರಿಯಾ ಬರುತ್ತದೆ ಎಂಬುದನ್ನು ತಿಳಿಸ್ತಾರೆ. ಅದು ನಿಮ್ಮ ಒಂದು ಹೊಲದ ವಿಸ್ತೀರ್ಣ ಹಾಗೂ ಬೆಳೆಯನ್ನು ಅವಲಂಬಿಸಿರುತ್ತದೆ. ನಂತರ ನೀವು ಅದರ ಪ್ರಕಾರ ಖರೀದಿಸಬೇಕಾಗ್ತದೆ ಯೂರಿಯಾವನ್ನು. ಹಾಗಾಗಿ ಆದಷ್ಟು ಬೇಗ ಫ್ರೂಟ್ಸ್ ಐಡಿಯನ್ನು ಮಾಡಿಸಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ.